ಶ್ರೀ ಮಹಾಗಣಪತೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸ್ವಲ್ಪ ರಾವಣನ ಸಭೆ ಹೊಗಳೋದು ಹೆಚ್ಚಾಯಿತು ಅಂತ ಕಾಣುತ್ತಲ್ಲ ನಿಮ್ಮೆಲ್ಲರಿಗೂ. ಆದರೂ ಪರವಾಗಿಲ್ಲ, ಹೊಗಳಿಬಿಡೋಣ. ಯಾಕೆಂದರೆ ಈ ಸಮಯ ಅಲ್ಲದೆ ಇನ್ಯಾವಾಗಲೂ ಅಲ್ಲ, ನಮಗೆ ಸಿಕ್ಕೋದಿಲ್ಲ. ಅದಕ್ಕೆ ಇನ್ನೊಂದು ಸತಿ ನಾನು ಜ್ಞಾಪಿಸ್ಕೊತೀನಿ. ಸಂದರ್ಭ ಇದು, ಅದಕ್ಕೆ ನಾವು ನೋಡೋಣ. ನಿಧಾನವಾಗಿ ಕೇಳ್ತಾನೆ ಹನುಮಂತನನ್ನು, ಯಾರಯ್ಯ ನೀನು ಅಂತ ಒಂದು ಸತಿ ಗುಡುಗ್ದಂಗೆ ಗುಡುಗ್ಬಿಡ್ತಾನಂತೆ ಆ ರಾವಣ. ಎಲ್ಲೋ ಸಿಡ್ಲು ಬಡಿತೇನೋ ಹೊರಗಡೆ ಅಂದ್ಕೊಂಡಂತೆ ಬೆಚ್ಚಿ ಬಿದ್ದುಬಿಟ್ಟಂತೆ. ಹನುಮಂತ ಎರಡನೇ ಸತಿ ಬೆಚ್ಚಿದ. ಶಿಂಶುವ ವೃಕ್ಷದ ಮೇಲೆ ಕೂತಿರ್ತಕ್ಕಂಥ ಸಮಯದಲ್ಲಿ ಬೆಚ್ಚಿದ. ಆಮೇಲೆ ಇಲ್ಲೊಂದು ಸತಿ ಬೆಚ್ಚಿದ. ಮಧ್ಯದಲ್ಲಿ ಬೆಚ್ಚುತ್ತಾ ಇದ್ದಾನೆ. ಅನ್ನಿಸ್ತು, ರಾವಣ ಮಾತಾಡಿದ್ರೆ ನಾನು ಬೆಚ್ಚಬೇಕಾದ್ದು ನ್ಯಾಯ ತಾನೆ. ಆದರೆ ಇದೇನು ಮಧ್ಯದಲ್ಲಿ ನಾನು ಬೆಚ್ಚುತ್ತಾ ಇದ್ದೇನೆ ಅಂತ ನೋಡಿದ್ರೆ ಅಲ್ಲಿ ಕೂತಿರ್ತಕ್ಕಂಥವರೆಲ್ಲ ಸೀನ್ತಿದ್ದಾರೆ. ಆಗಾಗ ಆ ಸೀನುವಾಗ ಕೆಲವು ಬಿಲ್ಡಿಂಗ್ಗಳು ಬಿದ್ದೋಗ್ತಾ ಇವೆ. ಅದಕ್ಕೆ ಇವನು ಬೆಚ್ಚಲೇಬೇಕಾಯಿತು. ಅದಕ್ಕೆ ವಜ್ರ ಸ್ತಂಭಗಳು ಅಲ್ಲಲ್ಲಿ ಇಟ್ಟಿದ್ದಾರೆ. ಅವರೇನಾದ್ರು ಸೀನ್ದಾಗ ಆ ವಜ್ರ ಸ್ತಂಭಗಳು ಅವರ ಸೀನು ಅವನು ಮೂಗಿಂದ ಬರ್ತಕ್ಕಂಥ ಒಂದು ಬದಿ ಇದೆಯಲ್ಲ, ಅದು ಹೋಗಿ ಒಂದು ಸತಿ ಆ ವಜ್ರ ಸ್ತಂಭಗಳ ಮೇಲೆ ಬಿದ್ದರೆ ಅದು ಏನು ಆಗದೆ ಇಲ್ಲಿಂದ ಪಕ್ಕದಲ್ಲಿ ಎಲ್ಲರಿಗೂ ಕೂಡ ಎರಡೆರಡು ವಜ್ರ ಸ್ತಂಭ ಇಟ್ಟಿದ್ದಾರೆ. ಕಂಠಪೂರ್ತಿ ಕುಡಿದು ಸೀಂದೇ ಇರ್ತಾರೆ ಇವರು. ಆ ಸೀನ್ದಾಗೆಲ್ಲ ಅಷ್ಟು ಶಬ್ದ ಬರ್ತಾ ಇದೆ ಅಲ್ಲಿ, ದಮ್ ಅಂತ. ಓಹ್, ಇವ್ರನ್ನೆಲ್ಲ ಹೇಗಪ್ಪ ಹೊಡ್ಕೊಳ್ಳೋದು? ಇವ್ರನ್ನೆಲ್ಲ ಯಾವ ಕಪಿಗಳಂತ ಇವ್ರನ್ನೆಲ್ಲ ನೋಡಿಬಿಟ್ರೆ ಹೊಟ್ಟೆ ಸತ್ತೇ ಬಿಡುತ್ತವಲ್ಲಪ್ಪ ಅವು. ನನಗೆ ಈ ಥರ ಆಗ್ತಾಯಿದೆ. ಇನ್ನು ಚಿಕ್ಕ ಚಿಕ್ಕ ಕಪಿ ಮರಿಗಳು ಪಾಪ ಅವು ಕಣ್ಗೂ ಕಾಣೋದಿಲ್ಲ. ಅಂಥ ಮರಿಗಳೆಲ್ಲ ಅಷ್ಟಕ್ಕೂ ಎಲ್ಲ ಹೋಗ್ಬಿಡುತ್ತೆ ಅಂತ ಕಾಣುತ್ತೆ ನೋಡಿದ್ರೆ. ಒಂದು ವೇಳೆ ಏನಾದ್ರು ಕೈ ಕಾಲಿಗೆ ಸಿಕ್ಕಾಕೊಂಬಿಟ್ರೆ ಗತಿಯೇ ನೀವೆಲ್ಲ ಅನ್ಯಾಯ ಬಿಡುತ್ತಲ್ಲ ನಮ್ಮ ಸಂತತಿ. ಏನಪ್ಪ ಮಾಡೋದು? ರಾಮ, ನೀನೇ ಕಾಪಾಡಬೇಕು. ಇವ್ರನ್ನೆಲ್ಲ ನಾನು ನೋಡ್ಕೊಂಡಿದ್ದೀನಿ ಸುಗ್ರೀವ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಅಂದ್ಕೊಂಡ್ಮೇಲೆ ಅಲ್ಲಿ ಅವನು ಪ್ರಶ್ನೆ ಕೇಳಿರ್ತಾನಲ್ಲ, ಯಾರು ನೀನು ಅಂತ. ಆಗ ಮೆಲ್ಲಿಗೆ ಮಧುರವಾಗಿ ಭಾಷಣ ಮಾಡ್ತಾ ಇದ್ದಾನೆ. ನಾನು ಸುಗ್ರೀವನ ಮಂತ್ರಿ. ಮೊದಲನೇ ಒಂದು ಪದವನ್ನು ಹೇಳ್ತಾನೆ. ತನಗೆ ಸುಗ್ರೀವನ ತಾನೇ ರಾಜ. ಅದು ರಾಜನಿಗೆ ಮರ್ಯಾದೆ ಕೊಡಬೇಕಾದ್ದಲ್ವಾ. ಆದ್ದರಿಂದ ನಾನು ಸುಗ್ರೀವನ ಮಂತ್ರಿ. ಯಾಕೆ ಮೊದಲು ರಾಮದೂತ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಸುಗ್ರೀವನ ಆಜ್ಞೆ ಮೇಲೆ ತಾನೆ, ಸುಗ್ರೀವಾಜ್ಞೆ ಮೇಲೆ ತಾನೆ ರಾಮನ ಕೆಲಸವನ್ನು ಮಾಡ್ಕೊಂಡು ಬಂದದ್ದು. ಆಮೇಲೆ ತಾನೆ ಸುಗ್ರೀವನು ಹೇಳಿದ ಮೇಲೆ ತಾನೆ ರಾಮನನ್ನು ದರ್ಶನ ಮಾಡಿದ್ದು. ಆದ್ದರಿಂದ ಇಲ್ಲಿ ಸುಗ್ರೀವನಿಗೆ ಮರ್ಯಾದೆಯನ್ನು ಕೊಡ್ತಿದ್ದಾನೆ. ಅವನು ಬಿಟ್ಬಿಡೋದ, ಇವನು ಬಂದ್ಬಿಟ್ಟ ಅಂತ ಚೆನ್ನಾಗಿರಲ್ಲ ಅಲ್ವಾ. ಇನ್ಯಾವನು ರಾಮನ್ಗಾನ ಇನ್ನೊಬ್ಬ ಬಂದ್ಬಿಟ್ರೆ ಇವನು ಬಿಟ್ಬಿಡೋದು, ಇವನು ಹಿಡ್ಕೊಳ್ಳೋದ? ನಾವು ಮಾಡ್ತೀವಲ್ಲ, ಅವನು ಬಿಟ್ಟು ಇವನು ಹಿಡ್ಕೊ, ಇವನು ಬಿಟ್ಟು ಅವನು ಹಿಡ್ಕೊ, ಡುಮ್. ಈ ಗುರುಗಳನ್ನ ಹಿಡ್ಕೊ, ಆ ಗುರುಗಳನ್ನ ಹಿಡ್ಕೊ, ಆ ಗುರುಗಳನ್ನ ಹಿಡ್ಕೊ, ಈ ಗುರುಗಳನ್ನ ಬಿಡು, ಆ ಗುರುಗಳನ್ನ ಬಿಡು, ಈ ಗುರು ಏನು ಗಿರಿಗಿರಿ ಸುತ್ತಾ ಇದ್ದೀವಿ. ನಮ್ಮ ಜೀವನ ಎಲ್ಲ ಇದೇ ಆಗಿಬಿಟ್ಟಿದೆ ನನಗೆ. ಅದರಿಂದ ಇಲ್ಲಿ ಮೊದಲಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾನೆ, ಇಲ್ಲಿ ಪಾಠ ಹೇಳ್ತಾ ಇದ್ದಾನೆ. ಮೊದಲು ತನ್ನನ್ನು ಕಾಪಾಡಿದವನನ್ನು, ತನ್ನನ್ನು ಉತ್ತಮವಾಗಿರ್ತಕ್ಕಂಥ ಜಾಗಕ್ಕೆ ಕಳಿಸ್ತವನನ್ನು ಮೊದಲು ಅವನು ನೆನೆಸ್ಕೋಬೇಕು ಅಂತ. ಅದರಲ್ಲೂ ಅವನ ಕೆಲಸಕ್ಕೋಸ್ಕರವೇ ಬಂದಿರತಕ್ಕಂಥದ್ದು. ಎರಡನೇದು ಈಗ ರಾಮಂದು ಕೆಲಸ ಆಯಿತು. ಸುಗ್ರೀವನ ಆಜ್ಞೆ ಮಾಡಿದ. ರಾಮನ್, ನೋಡಪ್ಪ, ಹೋಗ್ಬಿಟ್ಟು ಹೇಗಾದರೂ ಮಾಡಿ ನೋಡಿಕೊಂಡು ನನ್ನ ಈ ಒಂದು ಉಂಗುರವನ್ನು ಕೊಟ್ಟು, ಮುದ್ರೆಯನ್ನು ಕೊಟ್ಟು ನೀನು ನನ್ನ ವಾರ್ತೆಯನ್ನು ಹೇಳಪ್ಪ. ಮುದ್ರೆಯನ್ನು ಕೊಟ್ಟು ಚೂಡಾಮಣಿ ಎತ್ಕೊಂಡು ಬಾ ಅಂತ ಹೇಳಲಿಲ್ಲ ಆಗ ಅವನು. ಮುದ್ರೆಯನ್ನು ಕೊಟ್ಟು ನನ್ನ ವಾರ್ತೆಯನ್ನು ಹೇಳುವ ಅಂತ ಸ್ವಾಮಿಗೆ ಪ್ರಾರ್ಥನಾ ರೀತಿಯಲ್ಲಿ ಹೇಳ್ತಾನೆ. ಸುಂದರಕಾಂಡದಲ್ಲಿ ಮೊದಲನೇದು ಅಂತ ಮಂತ್ರಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಸುಗ್ರೀವ, ಹನುಮಂತ, ನೋಡಪ್ಪ, ನೀನು ಹೇಗಾದರೂ ಮಾಡಿ ನೋಡ್ಕೊಂಡು ಬಾಪ್ಪ. ಆ ಸೀತೆ ಎಲ್ಲಿದ್ದಾಳೆ ಅಂತ. ಇಲ್ಲೇ ಹೋದರೆ ನಾನು ವಚನ ಕೊಟ್ಬಿಟ್ಟಿದ್ದೀನಪ್ಪ, ನೋಡಪ್ಪ ಪ್ಲೀಸ್ ನೋಡಯ್ಯ ಅಂತ ಏನು ಹೇಳಿಲ್ಲ ಅವನು. ಹೋಗು ನೀನು ಆ ಕಡೆ ದಕ್ಷಿಣದ ಕಡೆಗೆ, ಜಾಂಬವಂತ ಅಂಗದಾದಿ ಹೋಗಿ ನೀವೆಲ್ಲರೂ ಕೂಡ ಹನುಮಂತ ನೀನು ಸಹಾಯ ಮಾಡು. ಸುಗ್ರೀವ ಆಜ್ಞೆ. ಅವನು ತಾನೇ ಪ್ರಧಾನವಾಗಿರ್ತಕ್ಕಂಥ ರಾಜನು ಅವನು. ಅದರಿಂದ ಮೆಲ್ಲಿಗೆ ಹೇಳ್ತಿದ್ದಾನೆ, ನಾನು ಸುಗ್ರೀವನ ಮಂತ್ರಿ. ಜೈ ಗುರುದತ್ತ. ಮುಂದೆ ಏನು ಹೇಳ್ತಿದ್ದ ನೋಡೋಣ.